ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ 2025ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಈ ಒಂದು ಯೂನಿಟ್ ನಿಂದ ಬಂದಿರುವ 5 ಪ್ರಶ್ನೆಗಳನ್ನ ಇನ್ ಡಿಟೇಲ್ ಆಗಿ ಅಧ್ಯಯನ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಅಧ್ಯಯನ ಮಾಡೋದು ತುಂಬಾನೇ ಅವಶ್ಯವಾಗಿರುತ್ತೆ. ಸೊ ಅದೇ ರೀತಿ ಅಕ್ಟೋಬರ್ 11 ಒಂದು ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗೋ ಸಾಧ್ಯತೆಗಳಿವೆ. ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಸೊ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತೀವಿ, 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ, ನೋಟ್ಸ್ ಅನ್ನ ಕೊಡ್ತೀವಿ, 5000+ MCQ PDF ಅನ್ನ ನೀಡ್ತೀವಿ. ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ನೀವು ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಲಭ್ಯವಾಗುತ್ತೆ. ಸೊ ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ. ಸೊ ಜಾಯಿನ್ ಆಗಲು ಈ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರೆ ಜಾಯಿನ್ ಆಗಬಹುದು. ಸೊ ಇಲ್ಲಿ ಕೊಟ್ಟರೆ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ನಿಮಗೆ ಲಭ್ಯವಾಗುತ್ತೆ. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಯಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಸೊ 2025 ನಲ್ಲಿ ಈ ಒಂದು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಮೇಲೆ ಬಂದ ಮೊದಲ ಪ್ರಶ್ನೆ ಅಂದ್ರೆ, ಆಸ್ ಪರ್ ದ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 glassware and metallic body implants are to be collected in option 1 cardboard boxes with blue color marking, option 2 yellow colored containers, option 3 puncture proof, leak proof, tamper proof white containers, option 4 autoclave safe plastic bags or containers. ಸೊ ಜೈವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ನಿಯಮಗಳು 2016 ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿರುವ ಲೋಹ ಸಾಮಗ್ರಿಗಳನ್ನ ಡ್ಯಾಶ್ ರಲ್ಲಿ ಸಂಗ್ರಹಿಸಬೇಕು. ಆಪ್ಷನ್ 1 ನೀಲಿ ಬಣ್ಣದ ಗುರುತುಗಳಿರುವ ಕಾರ್ಡ್ಬೋರ್ಡ್ ಪೆಟ್ಟಿಗೆ, ಆಪ್ಷನ್ ಬಿ ಹಳದಿ ಬಣ್ಣದ ಡಬ್ಬ, ಆಪ್ಷನ್ 3 ಚುಚ್ಚಲಾಗದ, ಸೋರಿಕೆಯಾಗದ, ವಿರೂಪಗೊಳಿಸಲಾಗದ ಬಿಳಿ ಡಬ್ಬ, ಆಪ್ಷನ್ 4 ಆಟೋಕ್ಲೇವ್ ಸುರಕ್ಷಿತ ಪ್ಲಾಸ್ಟಿಕ್ ಚೀಲಗಳು ಅಥವಾ ಡಬ್ಬ. ಸೊ ಹಿಯರ್ ಸೊ ನಮ್ಗೆಲ್ಲ ಗೊತ್ತಿರುವ ಹಾಗೆ ಸೊ ಈ ಒಂದು ಬಯೋಮೆಡಿಕಲ್ ವೇಸ್ಟ್ ಮೀನ್ಸ್ it is any type of waste which is generated during the diagnosis, treatment, immunization of human beings or animals or in any other research activity. So ಈ ಒಂದು ಬಯೋಮೆಡಿಕಲ್ ವೇಸ್ಟ್ ಅಂದಾಗ ಈ ಒಂದು ಡಯಾಗ್ನೋಸಿಸ್ ಸಂದರ್ಭದಲ್ಲಿ ಆಗಿರಬಹುದು, ಸೊ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಆಗಿರಬಹುದು, ಅಥವಾ ಇನ್ಯಾವುದೇ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಅನಿಮಲ್ಸ್ ಗಳ ಒಂದು ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಅಥವಾ ರಿಸರ್ಚ್ ಆಕ್ಟಿವಿಟಿಗಳ ಸಂದರ್ಭದಲ್ಲಿ ಸೊ ಈ ಒಂದು ಜನರೇಟ್ ಆಗ್ತಾ ಇರೋ ವೇಸ್ಟ್ ಅನ್ನು ನಾವು ಬಯೋಮೆಡಿಕಲ್ ವೇಸ್ಟ್ ಅಂತ ಕರಿತಾ ಇದ್ದೀವಿ. So Biomedical Waste Management Act Rules 2016 notified on March 28, 2016 by MOE FCC. So now as per this, so all anatomical waste, solid waste, microbiology waste, discarded medicines, soiled linen and beddings, blood bags, chemical waste are collected in yellow category or comes under the yellow category. It means these are going to be collected in yellow cardboards. Then red category includes all recyclable products. White category includes sharp waste such as metals. Blue category includes broken and unbroken glass and metallic body implants. So ಈ ಒಂದು ಈ ಬ್ರೋಕನ್ ಗ್ಲಾಸಸ್ ಅನ್ನ ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್ ಗಳನ್ನ ನಾವು ಈ ಒಂದು ಬ್ಲೂ ಕಲರ್ ನ ಡಬ್ಬಗಳಲ್ಲಿ ಸಂಗ್ರಹ ಮಾಡ್ತೀವಿ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಕಾರ್ಡ್ಬೋರ್ಡ್ ಬಾಕ್ಸಸ್ ವಿತ್ ಬ್ಲೂ ಕಲರ್ ಮಾರ್ಕಿಂಗ್ ಆರ್ ಯೂಸ್ಡ್ ಟು ಕಲೆಕ್ಟ್ ದಿ ಗ್ಲಾಸ್ವೇರ್ ಅಂಡ್ ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್. ಸೊ ಈ ಒಂದು ನೀಲಿ ಬಣ್ಣದ ಕಾರ್ಡ್ಬೋರ್ಡ್ ಪೆಟ್ಟಿಗೆಗಳಲ್ಲಿ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿರುವ ಲೋಹದ ಸಾಮಗ್ರಿಗಳನ್ನ ಸಂಗ್ರಹಿಸಬೇಕು. ಸೊ ನಾವು ಕ್ವೆಶ್ಚನ್ ನಂಬರ್ 22. Consider the following statements. The Disaster Management Act was passed in the Parliament in 2005. The Union Home Minister acts as chairperson of the National Disaster Management Authority. The NDMA may have not more than 9 members, including vice chairman. D is the tenure of members of NDMA shall be 5 years. 4 options are given here. Which of the statements given above are correct? ಕೆಳಗೆ 4 ಹೇಳಿಕೆಗಳನ್ನು ನೀಡಿದ್ದಾರೆ. ಆಪ್ಷನ್ ಎ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನ ಸಂಸತ್ತು 2005ರಲ್ಲಿ ಅಂಗೀಕರಿಸಿತು. ಆಪ್ಷನ್ ಬಿ ಕೇಂದ್ರ ಗೃಹ ಮಂತ್ರಿಯವರು NDMA ನ ಅಧ್ಯಕ್ಷರಾಗಿರ್ತಾರೆ.
NDMA ಉಪಾಧ್ಯಕ್ಷರನ್ನ ಸೇರಿದಂತೆ 9 ಜನ ಸದಸ್ಯರನ್ನು ಹೊಂದಿರುತ್ತೆ, ಹೆಚ್ಚಿಗೆ ಇಲ್ಲ. NDMA ಸದಸ್ಯರ ಅವಧಿ 5 ವರ್ಷಗಳಿರುತ್ತೆ. ಸೊ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಹಿಯರ್ NDMA stands for National Disaster Management Act. So it was enacted in the year 2005. The main aim is enhancing the country's disaster management capabilities. So it is going to provide legal framework for the efficient management of disasters. It may be natural disaster or man-made calamities. So this NDMA may have no more than 9 members, including vice chairman. The tenure of the members is 5 years. The NDMA, which was initially established on 30 May 2005 by an executive order, was constituted under Section 3(1) of the Disaster Management Act on 27 September 2006. ಸೊ ಈ ಎಲ್ಲ ಮಾಹಿತಿಯನ್ನು ನಾವು ನೋಡಿದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 A, C and D ಆರ್ ಕರೆಕ್ಟ್. B is not correct. ಕೇಂದ್ರ ಗೃಹ ಮಂತ್ರಿಯವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMA ಅಧ್ಯಕ್ಷರಾಗಿರ್ತಾರೆ. ಇದು ತಪ್ಪಾಗಿದೆ. So now question number 23. According to the United Nations Sustainable Development Goals, goal 10 is related to zero hunger, reduced inequalities, climate action, decent work and economic growth. So ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿ 10ರಲ್ಲಿ ಗುರಿ 10 ಯಾವುದಕ್ಕೆ ಸಂಬಂಧಿಸಿದೆ? ಶೂನ್ಯ ಹಸಿವು, ಅಸಮಾನತೆ ಕಡಿಮೆಗೊಳಿಸುವುದು, ಹವಾಮಾನ ಕ್ರಮ, ಗೌರವಯುತ ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ there are 17 sustainable development goals. ಸೊ ಇವು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟಿದಾವೆ ಅಂತಂದ್ರೆ ಒಟ್ಟು 17. ಸೊ ದ ಫಸ್ಟ್ ಒನ್ ಈಸ್ related to no poverty, second one is related to zero hunger, third one is good health and well-being, fourth goal is quality education, fifth goal is gender equity, sixth one is clean water and sanitation, seventh is affordable and clean energy, eighth one is decent work and economic growth, ninth one is industry, innovation and infrastructure, 10th one is reduced inequalities, 11th one is sustainable cities and communities, 12th one is responsible consumption and production, 13th is climate action, 14th is life below water, 15th is life on land, 16th is peace, justice and strong institutions, and 17th is partnership for the goals. These are the 17 sustainable goals. In this, 10th one is related to reduced inequalities. So the right answer is option 2. ಸೊ ಇಲ್ಲಿ ವಿಶ್ವಸಂಸ್ಥೆಯ 10ನೇ ಗುರಿ ಅಸಮಾನತೆಯನ್ನ ಕಡಿಮೆಗೊಳಿಸುವುದು. Question number 24. Consider the following statement related to Earth Hour. It is a climate change and environmental conservation related awareness program. It was launched by United Nations Environment Program. It was launched in 2007 in Australia. Voluntary switch off non-essential lights for 1 hour is a part of the movement. How many of the above statements are correct? So Earth Hour ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎ ಏನಿದೆ, ಇದೊಂದು ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಜಾಗತಿಕ ಕಾರ್ಯಕ್ರಮ ಆಗಿದೆ. ಬಿ, ಇದು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಜಾರಿಗೆ ತಂದಿತ್ತು. 2007ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತಂದಿತ್ತು. ಅನಗತ್ಯ ದೀಪಗಳನ್ನ 1 ಗಂಟೆ ಸ್ವಯಂ ಪ್ರೇರಿತವಾಗಿ ಆರಿಸುವುದು ಇದರ ಭಾಗವಾಗಿದೆ. ಇವುಗಳಲ್ಲಿ ಎಷ್ಟು ಸೆಂಟೆನ್ಸ್ ಸರಿಯಾಗಿವೆ? ಸೊ ಅರ್ತ್ ಅವರ್ ಅನ್ನು ಅಧ್ಯಯನ ಮಾಡಿದ್ರೆ ಅರ್ತ್ ಅವರ್ ಇಟ್ ಈಸ್ ಅ ವರ್ಲ್ಡ್ ವೈಡ್ ಮೂವ್ಮೆಂಟ್. It was organized by WWF, World Wildlife Fund, and it was started as Lights Up event in Sydney in Australia in the year 2007. The event is held annually, encouraging the individuals, communities and businesses to give an hour for Earth, and additionally marked by landmarks and businesses switching off non-essential electric lights for 1 hour from 8:30 to 9:30 p.m. usually on the last Saturday of March. ಸೊ ಈ ಒಂದು ಅರ್ತ್ ಅವರ್ ಇದನ್ನ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ WWF ಆರಂಭ ಮಾಡ್ತಾರೆ. ಸೊ ಇಲ್ಲಿ ಆಪ್ಷನ್ ಬಿ ನಲ್ಲಿ ಏನಿದೆ UNEP ಅಂತ ಹೇಳ್ತಾರೆ. ಸೊ ಹೀಗಾಗಿ ಆಪ್ಷನ್ ಬಿ ರಾಂಗ್ ಆಗಿದೆ, ಉಳಿದ ಎಲ್ಲಾ ಸೆಂಟೆನ್ಸ್ ಸರಿಯಾಗಿವೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಅ ಕ್ಲೈಮೇಟ್ ಚೇಂಜ್ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್. ಸೊ ಇದು ಹವಾಮಾನ ಬದಲಾವಣೆ ಮತ್ತೆ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದೆ. ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ 2007 in Australia and voluntary switch off non-essential lights for 1 hour. Question number 25. Consider the following statements related to ISA, Indian Solar Alliance. ISA is a global and intergovernmental organization dedicated to advancing solar power adoption for carbon neutral future.
Option B is it is a collaborative initiative between India and Germany. Option C, the headquarters of ISA is Bonn, Germany. All the SARC countries are the members of ISA. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಐಎಸ್ಎ ಇದು ಜಾಗತಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲ ತಟಸ್ಥ ಭವಿಷ್ಯಕ್ಕಾಗಿ ಸೌರಶಕ್ತಿಯ ಅಳವಡಿಕೆಯನ್ನು ಉತ್ತೇಜಿಸ್ತಾ ಇದೆ. ಇದು ಭಾರತ ಜರ್ಮನಿಗಳ ಮಧ್ಯೆ ಸಂಯೋಗದ ಉಪಕ್ರಮವಾಗಿದೆ. ಐಎಸ್ಎ ಕೇಂದ್ರ ಕಚೇರಿ ಜರ್ಮನಿಯ ಬಾಂಡ್ ನಲ್ಲಿದೆ. ಎಲ್ಲಾ ಸಾರ್ಕ್ ರಾಷ್ಟ್ರಗಳು ಐಎಸ್ಎ ಸದಸ್ಯ ರಾಷ್ಟ್ರಗಳಾಗಿವೆ. ಸೊ ಈ ಒಂದು ಐಎಸ್ಎ ಬಗ್ಗೆ ಸ್ಟಡಿ ಮಾಡಿದಾಗ ಐಎಸ್ಎ ಇಟ್ ವಾಸ್ ಲಾಂಚ್ಡ್ ಆನ್ 13 November 2015 by India and France during United Nations Climate Change Conference in Paris. The main aim is energy needs for solar resource rich countries. So and the member countries are 120. The initiative was launched by PM Narendra Modi at the India Africa Summit. And the ISA headquarters is in Haryana. So here option 4 is correct. Only A is right. ISA is global intergovernmental organization dedicated to advancing solar power adoption for a carbon neutral future. So remaining all the sentences are wrong. So this is about today's session. So these all questions are very important in order to study how the questions are arising in your upcoming examination. So ಈ ಒಂದು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ಅನಲೈಸ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಸೊ ಮುಂದೆ ಬರುವ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಎದುರಾಗಬಹುದು. ಸೊ ಅದೇ ರೀತಿ ಯಾರೆಲ್ಲ ಕೆಸೆಟ್ 2026 ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರುವ ಪೇಪರ್ 1 ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಇಲ್ಲಿ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000 MCQs, PDF, PYQs, ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲವೂ ಕೂಡ ದೊರೀತಾ ಇದೆ. ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಜಾಯಿನ್ ಆಗಿ. Yes, I wish all the best to all. Thank you.